ಎಂಎನ್ ಮೋರೆ ನೇತೃತ್ವ ತಂಡಕ್ಕೆ ಭರ್ಜರಿ ಜನರ ಬೆಂಬಲ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ 137 ವರ್ಷಗಳ ಇತಿಹಾಸ ಹೊಂದಿರುವ ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣೆಗೆ ಸ್ಪರ್ಧಿಸಿದ ಅಧ್ಯಕ್ಷ ಸ್ಥಾನದ ಹ್ಯಾಟ್ರಿಕ್ ಹೀರೋ ಎಂಎನ್ ಮೋರೆ ನೇತೃತ್ವ ತಂಡದ ನಿರ್ದೇಶಕರ ಸ್ಥಾನದ ಅಭ್ಯರ್ಥಿ ರಾಜು ಬಿರ್ಜನ್ನವರ್ ಅವರು ಹಿರಿಯ ಮತ್ತು ಯುವ ಜನರ ಬೆಂಬಲದೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಪ್ರಕಾಶ್ ಖಾಟ್ಗೆ, ಹಿರಿಯ ಪತ್ರಕರ್ತ ಗಣೇಶ್ ಕದಂ, ಚೌನಿ ಓಣಿಯ ಹಿರಿಯರು ಹಾಗೂ ಯುವ ಜನರನ್ನ ಮಾತಾಡಿಸಿದಾಗ ಮೋರೆ ಅವರ ಪ್ರಗತಿ ಕಾರ್ಯಗಳನ್ನು ನೋಡಿ ನಮ್ಮ ಓಣಿ ಸಮಾಜದ ಬಾಂಧವರು ಎಲ್ಲರೂ ಉದಯಿಸುತ್ತಿರುವ ಸೂರ್ಯನ್ ಚಿಹ್ನೆಗೆ ಮತ ನೀಡುವ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಹರೀಶ್ ಪವಾರ್ ಅಂತ ಹೇಳಿ ವೃತ್ತಿಯಿಂದ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ. ಇವತ್ತು ಏನು ಪ್ರಚಾರ ನಡೀತಾ ಇದೆ, ಇದು ಹೊಸಲಾಪುರ ಛಾವಣಿ ಓಣಿಯಲ್ಲಿ ನಡೀತಾ ಇದೆ. ಯುದ್ಧೋಪಾದಿಯಲ್ಲಿ ನಾವೆಲ್ಲರೂ ಈ ಸೂರ್ಯನ ಬಣಕ್ಕೆ ಈಗ ಬಹಳಷ್ಟು ದಿವಸಗಳಿಂದ ನಾವು ಪ್ರಚಾರ ಮಾಡಿದ್ದೀವಿ. ಇಲ್ಲಿ ನಮಗೆ ಏನು ಬೆಂಬಲ ಸಿಗ್ತಾ ಇದೆ ಅದರಲ್ಲಿ ನಾವು ಖಂಡಿತವಾಗಿ ವಿಜಯಶಾಲಿ ಆಗ್ತೀವಿ ಅನ್ನೋದನ್ನ ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಅಭಿವೃದ್ಧಿ ಒಂದೇ ಒಂದು ಪಥದಲ್ಲಿ ನಾವು ನಡೀತಾ ಇರೋದಕ್ಕಾಗಿ ಆ ದೇವರ ಸಾಕ್ಷಿಯಾಗಿ ಎಲ್ಲರೂ ನಮಗೆ ಯುವಕರಾಗ್ಲಿ, ನಮ್ಮ ಮಹಿಳಾ ವರ್ಗದವರಾಗ್ಲಿ, ಹಿರಿಯರಾಗ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಬರುವಂತ 5ನೇ ತಾರೀಕಿಗೆ ಏನ್ ಚುನಾವಣೆ ನಡೀತದೆ ಅದರಲ್ಲಿ ಸೂರ್ಯನ ಗುರುತಿಗೆ ಎಲ್ಲರೂ ಮತವನ್ನ ಚಲಾಯಿಸಿ ಪ್ರಚಂಡ ಬಹುಮತದಿಂದ ಮೋರೆ ಸಾಹೇಬರಿಗೆ ಆರಿಸ್ತಂಬರ್ತಾರೆ. ಯಾಕಂದ್ರೆ ಇನ್ನೂ ನಮ್ಮ ಸಮಾಜ ಇನ್ನೂ ಜಾಸ್ತಿ ಬೆಳಿಬೇಕಾಗಿದೆ. ಈಗಾಗಲೇ ನಾವು ITI ಕಾಲೇಜ್ ಜೊತೆಗೆ ಮುಂದೆ ಬರುವಂತ ದಿನಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮತ್ತೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇದರಲ್ಲಿ ಈಗ ಏನು ಕೇಲಿ ಸೊಸೈಟಿ ಇದೆ ಅದೇ ಒಂದು ಪಥದಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳ ಕೂಡ ಬೆಳೀತದೆ. ಅದನ್ನ ಬೆಳೆಸೋದ್ರಲ್ಲಿ ನಮ್ಮ MN ಮೋರೆ ಸಾಹೇಬರು ನಮ್ಮ ಶಕ್ತಿಯಾಗಿ ನಿಲ್ತಾರೆ ಅನ್ನೋದನ್ನ ಹೇಳ್ಕೊಂಡು ಮತ್ತೊಮ್ಮೆ ಅವರಿಗೆ ಜಯಶಾಲಿ ಆಗ್ತಾರೆ ಅನ್ನೋದನ್ನ ಅಭಿನಂದನೆಗಳನ್ನ ಮೊದಲೇ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸರ್, ಈಗ ನೋಡ್ತಾ ಇದ್ದೀರಿ, ಮೊದಲು ಏನಿತ್ತು, ನಾವು ಪವಾರ್ ಫ್ಯಾಮಿಲಿಯಿಂದ ಇರೋದ್ರಿಂದ ನಮ್ಮ ಮನೆಯಲ್ಲಿ ಸಾಮಾಜಿಕವಾಗಿ ನಮಗೆ ಬಹಳಷ್ಟು ಇದು ಹೇಳಿದ್ದಾರೆ, ಯಾವ ರೀತಿ ಸಮಾಜ ಇರ್ತದೆ ಏನಿರ್ತದೆ ಅಂತ. ನಾವು ಕೂಡ ಸಣ್ಣವರು ಇದ್ದಾಗಿನ ಕೂಡ ವಿದ್ಯಾಪ್ರಸಾರಕ ಮಂಡಳದಲ್ಲಿ ನೋಡ್ತಾ ಇದೀವಿ. ಮೊದಲು ಏನಿತ್ತು ಈಗ ಏನಿದೆ ಅನ್ನೋದನ್ನ ಕಣ್ಣಿಗೆ ಕಾಣೋ ತರ ಇಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ಅದಕ್ಕೆ ಸಾಕ್ಷಿ ಬೇರೆ ಏನಿಲ್ಲ. ಅವ್ರು ಮಾಡಿರುವಂತ ಕೆಲಸಕ್ಕೆ ಬೇರೆ ಸಾಕ್ಷಿ ಇಲ್ಲ. ಅಲ್ಲಿ ನಿಂತಿರುವಂತ ಕಟ್ಟಡ ಹಾಗೂ ಮತ್ತೆ ಬರೀ ಸಮಾಜ ಅಷ್ಟೇ ಅಲ್ಲ, ಈಗ ಹೊರಗಿನ 1 ಗುಂಟೆ ಜಾಗನೂ ಹೊರಗಿರ್ಲಿಲ್ಲ ನಮ್ಮ ವಿದ್ಯಾಪ್ರಸಾರಕ ಮಂಡಳಕ್ಕೆ. 11 ಲಕ್ಷ ರೂಪಾಯಿದಲ್ಲಿ 14 ಗುಂಟೆ ಜಾಗ, ಇವತ್ತಿನ ಬೆಲೆ ಅದರದ್ದು 5 ಕೋಟಿ ರೂಪಾಯಿ. ಅದ ಶಕ್ತಿ ಅವ್ರ ಕಡೆ ಇದೆ. ಯಾಕಂದ್ರೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಾವು ಇವತ್ತು ಕೆಲಸ ಮಾಡ್ಕೋಬೇಕಂತಂದ್ರೆ ಸಾಮಾನ್ಯವಾಗಿ ಆಗುದಿಲ್ಲ. ಅದಕ್ಕಾಗಿ ಆ ಶಕ್ತಿ ಇದೆ ಮೋರೆ ಸಾಹೇಬರಿಗೆ. ಇನ್ನೂ ಮುಂದೆ ಇನ್ನು 10 ಎಕರೆ ಜಮೀನ್ ತಗೊಳ್ಳುವಂತದ್ದು ಅವರಲ್ಲಿ ಆಶೆ ಇದೆ, ಸಮಾಜಕ್ಕಾಗಿ ಒಳ್ಳೇದ್ ಮಾಡ್ಬೇಕಂತ ಹೇಳಿ. ಸೊ ಅದಕ್ಕಾಗಿ ಇವೆಲ್ಲ ನೋಡಿದ್ರ ಜೊತೆ ನಮಗೆ ಇವೆಲ್ಲ ಸಾಕ್ಷಿಯಾಗಿ ನಮಗೆ ಖಂಡಿತ ಗೆಲುವು ಆಗ್ತದೆ ಅಂತ ಕೂಡ ಹೇಳ್ಬೋದು. ಗೆಲ್ಲುವುದು ಗ್ಯಾರಂಟಿ, 100% ಗ್ಯಾರಂಟಿ. ನನ್ನ ಹೆಸರು ಪರಶುರಾಮ್ ಘಾಟಿಗೆ. ಈ ಕಳೆದ 137 ವರ್ಷದಿಂದ ನಮ್ಮಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಇದಕ್ಕೆ ಇದು ಬರೋದಂದ್ರೆ ಕಳೆದ ಒಂದು 56 ವರ್ಷ ಹಿಂದ್ಗಡೆ ಅವತ್ತಿನ ಶಾಲೆ ಯಾವ ಮಟ್ಟದಲ್ಲಿತ್ತು, ಅದ್ರದ್ದು ಇದೇನಿತ್ತು, ಯಾವಾಗ ನಮ್ಮ ಮೋರೆಯವ್ರ ಬಣ ಇದಕ್ಕೆ ಬಂತು, ಇವತ್ತಿಗೆ ಅಲ್ಲಿ ಹೋದ್ರೆ ಒಂದು ನಮೂನಿ ಮನ್ಸಿಗೆ ಎಷ್ಟು ಇದು ಅನ್ನಿಸ್ತ ಆನಂದ. ಯಾಕಂದ್ರೆ ನಾವು ಅವಾಗ ನೋಡಿದ್ವಿ, ಈಗ ನೋಡಿದ್ವಿ, ಅಜಗಜಾಂತರ ಫರಕಿದೆ. ಇದೆಲ್ಲ ನಮ್ಮ ಮೋರೆ ಸಾಹೇಬರು ಮತ್ತು ಅವ್ರ ಆಡಳಿತ ಮಂದಿ ಕೆಲಸ ಒಳ್ಳೆಯ ಕೆಲಸ ಆಗಿದೆ. ಪ್ರಗತಿ ಪರದಿಂದ ಹೋಗ್ತಾ ಇದ್ದಾರೆ. ಇನ್ನು ಮುಂದಾದರೂ ಸಹಿತ ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿ ಅಂದ್ರೆ ಬಡ ಬಗ್ಗರಿಗೆ ಅವ್ರ ಮಕ್ಕಳನ್ನ ಉದ್ಧಾರ ಮಾಡ್ಬೇಕಾಗತ್ತೆ ನಾವು. ಸೊ ಆ ಕೆಲಸನ ಇವರಿಂದ ಆಗ್ತದೆ. ಮತ್ತು ಇವರು ಮೊರೆಯವರು ವಿದ್ಯಾ ಸಂಸ್ಥೆಗಳನ್ನ ನಡೆಸ್ತಾ ಇದಾರಲ್ಲ, ಹೀಗಾಗಿ ಇದರಿಂದಲೇ ಇದು ಸಾಧ್ಯ ಆಗ್ತೈತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಮತ್ತು ಇವರು ಈ ಸರ್ತಿ ಗೆದ್ದೇ ಗೆಲ್ತಾರೆ, ಹಾಗೇನು ಇದೇನಿಲ್ಲ. 100% ಇದು ಗೆಲ್ತಾರ. ಅವ್ರು ಗೆದ್ದ ಆರಿಸಿ ಬರ್ತಾರ. ಮತ್ತೆ ಇದೇ ಬಣ ಬರ್ತದ. ಮರಾಠ ವಿದ್ಯಾಪ್ರಸಾರಕ ಮಂಡಳದ 2026 ಚುನಾವಣೆ ಬಹಳ ವಿಶೇಷತೆ ಸರ್ ಈ ಸಲ. ಯಾಕಂತಂದ್ರ ಸಾಕಷ್ಟು ಅಭಿವೃದ್ಧಿ ಕೊಂಡೇವೆ. 2026 ಒಳಗೆ ಎಂತ ಐತಿ ಅಂದ್ರೆ ಘಟಾನುಘಟಿಗಳನ್ನು ಅದಾರ ನಮ್ಮಲ್ಲಿ, ಅಗ್ನಿ ಶಕ್ತಿಯುತವಾಗಿದಾರ. ಸಮರ್ಥ ನಾಯಕರು ಇವ್ರು ನಮ್ಮ MN ಮೋರೆ ಸಾಹೇಬ್ರು. 2010ರಿಂದ ಅವ್ರ ಅಭಿವೃದ್ಧಿನೂ ಮಾಡಕತ್ತಾರ. ಅವ್ರ ಇಷ್ಟು ಅಭಿವೃದ್ಧಿ ಆಗತ್ತೆ ಅಂತಂದ್ರ ಹಿಂದಿಂದ 2010 ಪೂರ್ವದಲ್ಲಿ ಏನಿತ್ತು ನಮ್ಮ ಸಮಾಜ, 2010 ನಂತರದಿಂದ 2026 ಎಷ್ಟು ಬೆಳೀತಂತಂದ್ರ ನಮ್ಮ ಯುವಕರ ಕಣ್ಮಣಿಯಾಗಿ ಇವತ್ತು ಈ ಸಮಾಜದೊಳಗ MN ಮೋರೆ ಸಾಹೇಬ್ರು ಅಗದಿ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿಕೊಂಡಿದ್ದಾರೆ. ಅದನ್ನ ಮನಸ್ಸೊಪ್ಪಿನ ಏನ್ ಮಾಡಿದ್ರು ಅಂದ್ರೆ ಆತ್ಮ ಸಂತೋಷದಿಂದ
ಎಷ್ಟೋ ನಮ್ಮ ಇವ್ರು ಅವ್ರ ಬೆನ್ನೆಲುಬಾಗಿ ನಾವು ನಿಂದ್ರಾಕತ್ತೀವಿ, ಸಮಾಜದ ಬೆನ್ನೆಲುಬಾಗಿ ಅವ್ರು ನಿಂದ್ರಾಕತ್ತಾರ. ಅದಕ್ಕೆ ನಮ್ಮ ಯುವಕರ ವತಿಯಿಂದ, ಮಹಿಳೆಯರ ವತಿಯಿಂದ, ಮುಖಂಡರ ಹಿರಿಯರ ವತಿಯಿಂದ ಎಲ್ಲರಿಗೂ ಇವತ್ತ ಸೂರ್ಯನ ಗುರುತಿಗೆ ಹೆಚ್ಚಿನ ಮತದ ಕೊಟ್ಟ ಹೆಚ್ಚಿನ ಇದನ್ನಂತಿರಲ್ರಿ ಸರ್, ಏನ ಲೀಡ್ ಕೊಡ್ಬೇಕಂತೇಳಿ ಅವ್ರು ಗೆಲ್ತಾರ. ಗೆಲ್ಲೋದಕ್ಕಿಂತ ನಮ್ಗೆ ಇನ್ನೂ ಲೀಡ್ ಬೇಕು. ಅವ್ರಿಗೆ ಹೆಚ್ಚಿನ ರೀತಿಯಿಂದ ಲೀಡ್ ಕೊಟ್ಟು ಅವ್ರನ್ನ ಆರಿಸ್ತರ್ಬೇಕಾಗಂತ ಈ ಸಮಾಜ ಬಾಂಧವರಲ್ಲಿ ಯಾರ್ದು ಏನು ಕೇಳಕ್ ಹೋಗ್ಬೇಡ್ರಿ. ವಿರೋಧ ಬಂಡಗಳು ಬೇಕಾದಷ್ಟು ಮಾತಾಡ್ತಾರ, ಆದ್ರ ಅವ್ರು ಮಾಡ್ತಕ್ಕಂಥ ಕೆಲಸ ಕಣ್ಣಿಗೆ ಕಾಣಕತ್ತೈತಿ. ಆ ಕಣ್ಣಿಗೆ ಕಾಣಕತ್ತೈತಿ, ಅದನ್ನ ಬಿಟ್ಟು ಕೊಟ್ರೆ ನಮ್ಮಂತ ಮೂರ್ಖರು ಯಾರಿಲ್ಲ. ಆದ ಕಾರಣದಿಂದ ದಯಮಾಡಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೇವಂದ್ರ ಈ ಸೂರ್ಯನ ಗುರುತಿಗೆ ನಾಳೆ 8:00 ರಿಂದ 10:00 ಬೆಳಗ್ಗೆ ಫಸ್ಟ್ ನಮ್ಮ ಎಲ್ಲಾ ವಾರ್ಡ್ನವ್ರು 13 ವಾರ್ಡ್ನವರು ಎಲ್ಲಾ ನಮ್ಮ ನಿರ್ದೇಶಕರ ಬಾಂಧವರು ಯಶಸ್ವಿಯಾಗಿ ಮತದಾರನ ಮನವೊಲಿಸಿ ಸಾಕಷ್ಟು ಶ್ರಮ ಪಟ್ಟು ಓಟ್ ಮತದಾನ ಮಾಡ್ಬೇಕಂತೇಳಿ 5 ಗಂಟೆ ಒಳಗೂ ಐತಿ. ಆದ್ರೆ ನಮ್ಮ ಮತದಾರ ಏನದಲ್ಲ ಫಸ್ಟ್ ಕ್ಯೂದಾಗ ಇರ್ಬೇಕಂತೇಳಿ ಈ ಚಾವಣಿ ಉಣ್ಣಿ ಒಳಗೆ ಹಿರಿಯರ ಸಮ್ಮುಖದೊಳಗ ಪಂಚ್ ಕಮಿಟಿ ಒಳಗ ನನ್ನ ರಾಘವೇಂದ್ರ ಸಾವಂತ್ ಅಂತೇಳಿ ನಾನು ಮಾಜಿ ನಿರ್ದೇಶಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮಳಿ ಆದ್ರೂ ನಿಮ್ ಪ್ರಚಾರ ನಿಲ್ಲಾಗ್ತಿಲ್ಲ, ಯಾಕೆ ಅಷ್ಟು ಸರ? ಮಳಿ ಚಳಿ ಗಾಳಿ ಬಿಸಿಲು ಏನೇ ಇರ್ಲಿ ಸರ, MN ಮೋರೆ ಸಾಹೇಬ್ರ ಏನ್ ಕೆಲಸ ಮಾಡಾರ ಯಾವ್ದು ಲಕ್ಷಿಸಲಿ ಸರ್. ನಿದ್ರದಲ್ಲಿ ಇದು ಸುನಾಮಿ ಹೆಸರು ಇದೆ. ಈ ಸುನಾಮಿ ಒಳಗೆ ಎಲ್ಲಾರು ಬಂದಾರ, ಯಶಸ್ವಿಯಾಗಿ ಇದನ್ನ ಪ್ರಚಂಡ ಬಹುಮತದಿಂದ ಆರಿಸ್ತಾರೆ ಸರ್. ಇಷ್ಟು ಮಾತ್ರ ಹೇಳ್ಬೋದು. ದಯಮಾಡಿ ಎಲ್ಲ ಮರಾಠ ಬಾಂಧವರಲ್ಲಿ ವಿನಂತಿ ಏನಂದ್ರೆ, ನಮ್ದು ಮರಾಠ ಸಮಾಜ ಏಳಿಗೆಗಾಗಿ ಇವರು ಮೋರೆಯವರು ಇದರಿಂದ ಹೋರಾಡ್ಕೊಂಡು ಬಂದಿದ್ದಾರೆ ಮತ್ತು ಮೊದಲಿಗಿಂತಲೂ ಹೆಚ್ಚಿಗೆ ಒಂದು ಸ್ವಲ್ಪ ಇದನ್ನ ಮಾಡಿದ್ದಾರೆ. ಇನ್ನು ಮುಂದೆ ಎಜುಕೇಶನ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಎಜುಕೇಶನ್ ಕಾಲೇಜ್ ಗಿಲೇಜ್ ಎಲ್ಲ ಮಾಡ್ಬೇಕಂತ ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕಾಗಿ ವಿನಂತಿ. ಉದಯಿಸುತ್ತಿರುವ ಸೂರ್ಯಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತಿ ಎಂ ಪವಾರ್ ಅಂತೇಳಿ. ಒಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರ, ನಾನು ಮರಾಠ ವಿದ್ಯಾರ್ಥಿ ಪ್ರಚಾರ ಮಂಡಳದ ಮೂರು ಸಲ ಚುನಾವಣೆ ಇದನ್ನಾಗಿದ್ದೆ, ನಿರ್ದಿಷ್ಟ ಸ್ಥಾನದ ಅಭ್ಯರ್ಥಿ ನಿಂತಿದ್ದೆ. ಅದು ಏನಪ್ಪಾ ಅಂತಂದ್ರೆ ಮೊದಲೇ ಹೇಳ್ಬೇಕಂದ್ರೆ MN ಮೋರೆ ಸಾಹೇಬರ ಪ್ರತಿಸ್ಪರ್ಧೆಯಾಗಿ ನಾನು ನಿಂತಿದ್ದೆ. ಅವಾಗ ನಂದು ಒಂದು ಮಂದ ಬುದ್ಧಿ ಏನೋ ಒಂದು ಇದರಿಂದ ನಾ ಇದ್ದೆ. ಅದು ಏನಾಗೈತಪ್ಪ ಅಂತಂದ್ರೆ ಎಲ್ಲಾರು ಅಂತಾರ ಮರಾಠ ವಿದ್ಯಾಪ್ರಸಾರ ಮಂಡಳಕ್ಕೆ 127 ವರ್ಷದ ಇತಿಹಾಸ ಐತಿ, 137 ವರ್ಷದ ಇತಿಹಾಸ ಐತಿ ಅಂತ ನಾ ಅಂತೀನಿ ನೋಡಿಲ್ಲ. ಆದ್ರೆ ನನ್ನ ಕಣ್ಣಿಗೆ ಕಂಡಿದ್ದ ಇತಿಹಾಸ ಏನಪ್ಪಾ ಅಂತಂದ್ರೆ 2011ರಿಂದ ಹಿಡಿದ 2026 ಏನ್ ಅಭಿವೃದ್ಧಿ ಆಗೈತೆ ಅಂತಂದ್ರೆ ಇವತ್ತಿನ ಮಟ್ಟ ಯಾರು ಹೇಳಂಗಿಲ್ಲ. ಯಾಕಂದ್ರೆ ನಮ್ಮ ಧಾರವಾಡ ಶಹರಕ್ಕೆ ಒಂದು ಹೆಸರು ಐತಿ, ಏನಪ್ಪಾ ಅಂದ್ರೆ ವಿದ್ಯಾಕಾಶಿ ಅಂತ. ಈ ವಿದ್ಯಾಕಾಶಿ ಒಳಗೆ ಏನೈತಪ್ಪ ಅಂದ್ರೆ ಎಲ್ಲ ನಮ್ಮ ಧಾರವಾಡದೊಳಗ ನಮ್ಮ ಮರಾಠ ಸಮಾಜ ಜನ ಚಲೋ ಹೇಳ್ಕೊಂತ ದೊಡ್ಡ ಒಂದು ದಿಲ್ಲಿ ಮಠನು ಸರ್ಕಾರ ರಾಜ್ಯವನ್ನು ಆದಂತ ಅದಾರ. ಇವತ್ತಿನ ಮಠನು 2011 ಪೂರ್ವದಾಗ ಏನು ಮಡಗಿ ಮನಿ ಇದ್ದು, ಏನು ಮಂಗಳೂರು ಹಂಚಿನ ಮನಿ ಅದ ಇತ್ತ. ಇವತ್ತಿನ ಮಟ್ಟ ಏನು ಡೆವಲಪ್ ಆಗಿಲ್ಲ. MN ಮೋರೆ ಅವರ ಪ್ರತಿಸ್ಪರ್ಧೆನ 2011, 2016, 20 ನಾನು 3-4 ಸಲ ಅವ್ರ ಜೋಡಿ ನಾ ಪ್ರತಿಸ್ಪರ್ಧೆಯಾಗಿದ್ದೇನೆ. ಈಗ ಏನಪ್ಪಾ ಅಂತಂದ್ರೆ ನನ್ನ ವಯಸ್ಸು 44 ಮುಗಿದ್ 45. ಈ ನಾ ಹೆಚ್ಚಿ ಸಾಲಿ ಕಲಿಯುವಂತದಿಲ್ಲ. ಆ ಬಣ್ಣ ಬಿಟ್ಟ ಈ ಬಣ್ಣಕ್ಕೆ ಯಾಕೆ ಬಂದ್ರಿ? ಅದ ಯಾಕಂದ್ರೆ ಸರ್ MN ಮೋರೆ ಅವರು ಏನಲ್ಲ ಒಂದು ದೊಡ್ಡ ಹೇಳ್ಕೊಂಡ ಖ್ಯಾತ ಉದ್ಯಮಿ ಅಂತ ಅದಾರಿ. ಅದ್ರ ಖ್ಯಾತ ಉದ್ಯಮಿ ಜೊತೆಗೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಶಿಕ್ಷಣ ಪ್ರೇಮಿ. ಅವ್ರಲ್ಲಿ ಒಂದ್ 2-3 ಪ್ರಶ್ನೆ ಕೇಳಿದ್ ಏನಪ್ಪಾ ಅಂತಂದ್ರೆ ತಾನು ಅಕ್ಷರ ಅವ್ರ ಬರ್ತನ ಪರಿಸ್ಥಿತಿ ಇವಾಗ ಅವ್ರ ಆಗಿನ ಟೈಮ್ ಕಾಲೇಜಿಗೆ ಅಷ್ಟು ಸೌಕರ್ಯ ಇದ್ದಿದ್ದಿಲ್ಲ. ಅವ್ರು ಏನ್ ಮಾಡಿದ ಅಂದ್ರೆ ಅವ್ರ ಕಷ್ಟನ ಅರ್ಥ ಇವತ್ತು ನಮ್ಮ ಮರಾಠ ಸಮಾಜಕ್ಕೆ ಆತು, ಇತರೆ ಜಾತಿಗೂ ಆತ ಹೆಚ್ಚಿನ ಮಹತ್ವ ಒತ್ತು ಕೊಡ್ಬೇಕಂತೇಳಿ ಈಗ ಅವ್ರ ಹೆಸರು ಕೇಳಿದ ಅದು ದೊಡ್ಡ ಬ್ಯಾನರ್ ನೋಡ್ರಿ, ಖ್ಯಾತ ಉದ್ಯಮಿ ಅಂತ ಐತಿ. ಅದ ನಮ್ದ ಏನೀಗ ಸೂರ್ಯ ಗುಂಪು ಅದ್ರ ಜೊತೆ ಇನ್ನೊಂದು ವರ್ಡ್ ಹಾಕ್ಬೇಕಾಗಿದೆ, ಏನಪ್ಪಾ ಅಂದ್ರೆ ಶಿಕ್ಷಣ ಪ್ರೇಮಿ ಅಂತ. ಯಾಕಂದ್ರೆ ನಾವು ನೋಡಿರಿ ಸರ್, ಜಗತ್ತು ನನ್ನ ವಯಸ್ಸಾಗಿ 44-45 ಏನೈತಂದ್ರೆ ಇವತ್ತಿನ ಮಠನು ಧಾರವಾಡ ಶಹರದಾಗ ಮರಾಠ ಅಂತಂದ್ರೆ ದಿಲ್ಲಿ ಆಳುವಂಗ ಅದಾರ ಅಂತ ಹೇಳಿದ್ನಲ್ಲ ಅದಾರ. ಅದನ್ನ ಮರಾಠ ಸಮಾಜಕ್ಕೆ ನೆಟ್ ಒಂದು ಸಿಮೆಂಟ್ಗ ನಾವು ಇದು ಮಾಡ್ತಿದ್ದಿಲ್ರಿ. ಯಾಕಂದ್ರೆ ನಾನು 2008ರಿಂದ ನಾ ಮರಾಠ ವಿದ್ಯಾಪ್ರಸಾರ ಕೊಂಡ ಗುರುತಿಸ್ಕೊಂಡೆ. ಈಗ ನಾ MN ಮೋರೆ ಅವರ ಪ್ರತಿಸ್ಪರ್ಧೆಗೆ ನಿಂತಿದ್ದೆ. ಇದು ನಾನು ಮಾಡೋದ ದೊಡ್ಡ ಮೂರ್ಖತನ. ಈಗ ನಾನು MN ಮೋರೆಲ್ಲ ಕ್ಷಮಾಪಣೆ ಕೇಳ್ಕೊಂಡೆ, ಕೈ ಮುಗಿ ಕ್ಷಮಾಪಣೆ ಕೇಳ್ಕೊತೀನಿ. ಅದು ಏನಪ್ಪಾ ಅಂತಂದ್ರೆ ಇನ್ನೊಂದು ಹೇಳ್ಬೇಕು, MN ಮೋರೆ ಅವರು ತನಗ ಏನು ಮಾಡ್ಕೊಳತ್ತಿಲ್ಲ. ಇವತ್ತು ನಾವೇನು 15 ಜನ ನಿರ್ದೇಶಕ ಅಂತ ಹೇಳೋದಲ್ಲ, ಅವ್ರು ಯಾರಿಗೇನು ಮಾಡತ್ತಿಲ್ಲ. ಯಾಕಂದ್ರೆ ಅವ್ರ ತಲೆಗೆ ಏನೈತಂದ್ರೆ ನಾಳೆ ನಮ್ಮ ಮುಂದಿನ ಮರಾಠ ಸಮಾಜ ಜನಗಳ ಮಕ್ಕಳು ಏನ್ ಅದಾರಲ್ಲ, ವಿದ್ಯಾ ಶಿಕ್ಷಣ ಸಂಸ್ಥೆಗಳು ಯಾರು ನಿರುದ್ಯೋಗಿಗಿರ್ಬಾರ್ದು. ಈಗ ಏನಪ್ಪಾ ಅಂತಂದ್ರೆ ನಮ್ಮ 10ನೇ ತಕ್ಕ ಕಲತ್ ಸ್ವಂತ ಉದ್ಯೋಗಸ್ಥ ಆಗ್ಬೇಕು. 10ನೇ ತಕ್ಕ ಕಲತ್ ಕೂಡೇನ ಏನೂ ಇರ್ತಿದ್ದಿಲ್ರಿ. ಅಲ್ಲಿ ಒಂದು 50,000 ಕೋಟಿ, ಇಲ್ಲಿ ಒಂದು 50,000 ಕೋಟಿ ಚಲೋ ಇಂಪ್ಲೂಯೆನ್ಸ್ GG ಅಂದ್ರು ಒಂದು IT ಎಲ್ಲೂ ಸಿಗ್ತಿದ್ದ ಕೂಲಿ ಕಾರಣ. ಹಿಂಗಾಗಿ ಸ್ವಲ್ಪ ಕುರ್ತಕ ಬಲಿಯಾಗಿ ಅದನ್ನ ಗೌಂಡಿ ಕೆಲಸ ಕೊಟ್ರ ಅದನ್ನ ಅವ್ರು ಕಂಡಾರ. ಯಾಕಂದ್ರೆ ಮೊದ್ಲೇ ಮತ್ತೆ ಏನ್ ಹೇಳ್ಬೇಕಪ್ಪ ಅಂತ MN ಮೋರೆ ಅವ್ರು ಯಾರಾಗ ಹೇಳ್ಕೊಳ್ಳೋ ಮೊದ್ಲೇನು ಮೂಲದಿಂದ ದೊಡ್ಡ ಇದನ್ನೇನು ಅಲ್ರಿ. ಅವರು ಒಂದು ರೈತರ ಸಂಘದಿಂದ ಬಂದವ್ರ, ಒಂದು ರೈತರ ಮಂತ ಅಂದವ್ರಿ. ಅವ್ರು ಬಂದವ್ರ ಬಡತನ ರೈತ ಕುಟುಂಬದವ್ರು ಬಂದವ್ರ, ರೈತ ಪರವಾದಿಂದ. ಅವ್ರ ಬಡತನ ಏನ್ ಅನ್ನುವಂಥದ್ದು ಅವ್ರು ಅರ್ತಾರೆ. ಅದ ತನ್ನ ಏನ ತಮ್ಮ ಜೀವನದ ಏನ್ ಪೆಟ್ಟ ತಿಂದಾರಲ್ಲ
ಆದ ಮುಂದಿನ ಜೀವನಮಾನದಾಗ ಯಾರು ನಮ್ಮ ಮರಾಠ ಸಮಾಜದ ಮಕ್ಕಳ ನಿರುದ್ಯೋಗಿ ಆಗಬಾರದು. ತನ್ನ ತಂದೆ ತಾಯಿಗಾರ ತನ್ನ ಕುಟುಂಬ ಹೆಂಡತಿ ಮಕ್ಕಳ ಒಂದು ಉಪಜೀವನ ಕೊಡುವಂಗ ಏನೋ ತಂದೆ ಆದಂತ ಸ್ವಂತ ಉದ್ಯೋಗ ಮಾಡ್ಕೊಡಿ ಅಂತ ಅದಕ್ಕೆ ನಾ ಇದನ್ನೆಲ್ಲ ತಿಳ್ಕೊಂಡಿದ್ದೇನೆ. ಅರ್ಥ ನನಗೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಇದನ್ನ ತಿಳಿಸ್ಕೊಟ್ಟಂತ ನನ್ನ ಗುರುಗಳಾದಂತ MD ಜಾಧವ್ ಅವ್ರು ಹೇಳಿದ್ರೆ ನಾ ಇದನ್ನೆಲ್ಲ ತಿಳ್ಕೊಂಡೆ. ಅದಕ್ಕೆ ಏನಾಯ್ತಲ್ಲ ನಾ ಮಾಡದಂತ ತಪ್ಪಿಗೆ MN ಮೂರೇ ಮತ್ತೊಮ್ಮೆ ಕೈ ಮುಗಿದು ಕ್ಷಮಾಪಣೆ ತಿಳ್ಕೊಂಡೆ. ಇವತ್ತು ನಾನು MN ನೀವ್ ಎಷ್ಟು ಓಟ್ ಹಾಕಿಸ್ತೀರಿ ಇವ್ರಿಗೆ? ಸರ ಇಲ್ಲಿ ಪಾಂಡ್ರಂಗ್ ವಿಠ್ಠಲ ಅದಾನ ಮತ್ತೆ ನನ್ನ ಜಮಾ ಕೊಟ್ಟು ನಾನು ಹಾನಿ ಮಾಡಿರ್ತೀನಿ. ಇವತ್ತ ಏನು ಇದಲ್ಲ ಇವತ್ತಿನ ವಿರೋಧ ಪಕ್ಷದ ಏನು ಅದಲ್ಲ ಈಗ ವಿರೋಧ ಬಂದವ್ರೆ ಅವ್ರು ಎಷ್ಟು ಓಟ್ ತಗೋತಾರ 3ನೇ ಭಾಗದಿಂದ ಅದಕ್ಕಿಂತ 20-50 ಲೀಡ್ ಕೊಡುವಂತದ ನಾ ಪ್ರಯತ್ನ ಮಾಡ್ತೀನಿ. ನಾ ಮಾಡ್ತೀನಿ ಸರ್. ಅವ್ರ ಮಾತ್ರ ಏನೈತಲ್ಲ ನನ್ನ ಆಸೆ ಏನೈತಪ್ಪ ಅಂತಂದ್ರೆ ಎಲ್ಲಾರು ನಾನು 3-4 ಮೀಟಿಂಗ್ನಾಗ ಕೇಳಿದೆ 1000 ಲೀಡ್ ತರ್ಬೇಕು 2000 ಲೀಡ್ ತರ್ಬೇಕು. ಇದನ್ನ ಸುಳ್ಳಿದೆ. ನನ್ನ ಕನಸು ಏನೈತಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ MN ಮೂರೇ ಅವ್ರ ವಿರುದ್ಧ ನಾಮಿನೇಷನ್ ಮಾಡ್ಬೇಕಪ್ಪ ಅಂತಂದ್ರೆ 100 ಸಲ ವಿಚಾರ ಮಾಡಿರ್ಬೇಕು. 13 ವಾರ್ಡದ್ದು ಹಿರಿಯರು ಕುಡಿಸಿ ಏನ ಅವಂಗ ಒಂದು ಗಂಧದ ಮಾಲಿ ಹಾಕಿ ಅಲ್ಲಿ ಮನ್ಯಾಗ ಕುಂಡಿಸಿ ಇರ್ಲಪ್ಪ ಯಾವತ್ತು ಮಟ MN ಅವ್ರು ಅದಾರಲ್ಲ ಅವತ್ತಿ ಮಟ ನೀ ಸುಮ್ಮನೆ ಅಂತ ಅನ್ನೋಗ ಇಲ್ಲಿ ಬರ್ಬೇಕ್ರಿ. ಯಾಕಂದ್ರೆ ಇದು ವಿರುದ್ಧ ಆಯ್ಕೆ ಮಾಡಿ ಅವ್ರು ಆರಿಸ್ ತರ್ಬೇಕಂತ ನನ್ನೊಂದು ಭಾಳ ಆಸೆ ಐತಿ. ಯಾಕಪ್ಪ ಅಂತ ಅದಕ್ಕೆ ಏನೈತಲ್ಲ ಸ್ವತಃ ಪ್ರಯತ್ನ ಮಾಡಿ ಏನಾಗ್ಲಿ ರೀ ಮುಂದಿನ ದಿನದಾಗ MN ಮೂರೇ ಅವ್ರು ಬೇಕಾದಂತ ಇರ್ಲಿ ಕಾರ್ಪೊರೇಟ್ ಬೇಕಾದವ್ರು ಇರ್ಲಿ ಅವರ ವಿರುದ್ಧ ಮರಾಠ ವಿದ್ಯಾಪರಿಷತ್ ಮಂಡಳಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಿಂದಿರ್ಬೇಕಂದ್ರೆ ಅವ ಒಂದು ಸಲ 100 ಸಲ ವಿಚಾರ ಮಾಡಿ ಆಮ್ಯಾಗ ಮರಾಠ ಸಭೆಗೆ ವಿಚಾರ ಮಾಡಕ್ಕೆ ಅದಕ್ಕೆ ನಾ ಎಲ್ಲರಲ್ಲೂ ಕೈ ಮುಗಿದ ಮತ್ತೊಂದು ಧಾರವಾಡ ಶಹರದ ಎಲ್ಲ ಮರಾಠ ವಿದ್ಯಾಪರಿಷತ್ ಸದಸ್ಯ ಕೇಳ್ತೀನಿ. ಅತಿ ಹೆಚ್ಚಿನ ಮತಗಳನ್ನ ನಾವು ಕೊಟ್ಟ MN ಮೂರೇ ಏನು ಆರಿಸಿ ತರ್ತೀವಲ್ಲ ಅದು MN ಮೂರೇ ಅವ್ರು ನಾವೇನು ಕೊಟ್ಟ ತರತ್ತಿಲ್ಲ ಅವ್ರನ್ನ ಆರಿಸಿ ತರತ್ತಿಲ್ಲ ಅವ್ರನ್ನ ಆರಿಸಿ ತಂದ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳ ಹೆಚ್ಚಿನ ವಿದ್ಯಾವಂತರಾಗ್ತಾರೆ. ಇನ್ನು ರಾಜ್ಯ ವಿದೇಶಗಳಲ್ಲಿ ಅವರೊಂದು ಇದು ಮಾಡ್ಕೊತಾರೆ. ಅದನ್ನ MN ಮೂರೇ ಕನಸ್ಕೊಂಡ್ರೆ ಆ ಕನಸನ್ನ ನಾವು ನೆನಸು ಮಾಡ್ಬೇಕಂದ್ರೆ ಇವತ್ತು MN ಮೂರೇ ಕೈ ನಾವು ಎಷ್ಟು ಬಲ ಪಡಿಸ್ತೀವಲ್ಲ ಅಷ್ಟ ನಮಗೊಂದು ಇದನ್ನ ಆಕೈತಿ. ಆಗ ಎಲ್ಲರಲ್ಲೂ ನಮ್ಮ ಮತ್ತೊಮ್ಮೆ ಕೈ ಮುಗಿ ಕೇಳ್ಕೊತೀನಿ. ನಮ್ಮ ಮಾರುತಿ ಪವರ್ ನಮ್ಮೂ ಅದಾವ, ನಮಗೂ ದೇವ್ರು ಸಾಕಷ್ಟು ಕೊಟ್ಟಾನ. ಸಮಾಜದ ಸೇವೆ ಮಾಡ್ಬೇಕಂತ ನಾವು ಬಂದೇವಿ, ಅಲ್ಲೇನು ದುಡ್ಡು ಗಿಡ್ಡು ಮಾಡ್ಬೇಕಂತ ಬಂದಿಲ್ಲ. ಇಷ್ಟ ಏನು ಹೇಳ್ಬೇಕಂದ್ರೆ ಈಗ ಕೆಲವೊಂದು ಮಂದಿ ನಮಗೆ ಈ ರಾಜಕೀಯವಾಗಿ ಸಂತೋಷ್ ಲಾಡ್ ಅವರು, ಆಮ್ಯಾಗ ಪ್ರಹ್ಲಾದ್ ಜೋಶಿ ಅವರು, ಆಮ್ಯಾಗ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಅರವಿಂದ್ ಬೆಲ್ಲದವರು ಇವರೆಲ್ಲ ನಮ್ಮನ್ನ ನಂಬ್ಕೊಂಡ ನಾವು ಏನು ಹೇಳ್ತೇವೆ ಅಲ್ಲ ನಿಮಗೆಲ್ಲ ಇಷ್ಟ ಮರಾಠ ಸಮಾಜಕ್ಕೆ ನೀವು ಏನು ಮಾಡಿಲ್ಲ ಅಂದ್ಕೂಡೆ ಆಯ್ತು ಏನು ಹೇಳ್ತೇವೆ ಹೇಳ ಅಂದ್ಕೂಡೆ ಆ ಸಂತೋಷ್ ಲಾಡ್ ಅವರು 1,25,00,000 ಅವ್ರ ಫೌಂಡೇಶನ್ ಕೊಡಕ್ಕೆ ಒಪ್ಕೊಂಡ್ರು. ಆಮ್ಯಾಗ ಸತೀಶ್ ಜಾರಕಿಹೊಳಿ 50 ಲಕ್ಷ, ಅರವಿಂದ್ ಬೆಲ್ಲದವ್ರು 50 ಲಕ್ಷ, ಸುಮಾರು 2,90,00,000 ನಾವು ಎಸ್ಟಿಮೇಟ್ ಹಾಕಿದ್ರೆ 2,90,00,000 ಹೊರಗಡೆಯಿಂದ ಕಲೆಕ್ಷನ್ ಮಾಡಿ ಮರಾಠ ಸಮಾಜಕ್ಕೆ ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದೇವೆ. ನಾವು ಮುಂದೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೇಕಂತೇಳಿ ನಮ್ಮ ಸಂತೋಷ್ ಲಾಡ್ ಅವ್ರು ನಾನು ಭರವಸೆ ಕೊಟ್ಟಾರ. ಸಮಾಜಕ್ಕೆ ಇದೊಂದು ದೊಡ್ಡ ಕೊಡುಗೆ ಆಗುತ್ತೆ, ನಾವೆಲ್ಲರೂ ಆರಿಸ್ಕೊಂಬರ್ರಿ ಈ ಕೆಲಸ ಮಾಡ್ತೇವೆ ಅಂತೇಳಿ ಹೇಳಿ ನಾನೊಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. MN ಮೂರೇ ಅವರು ನನಗೆ ಸುಮಾರವಾಗಿ ಮೂರೇ ಸಾಹೇಬ್ ಮನೆಯಲ್ಲಿ ಸೇರಿಬರುತ್ತಿದ್ದರು. ಅವತ್ತಿಂದ ಇವತ್ತಿನ ಅವರು ಜೊತೆ ವಹಿವಾಟಿದೆ. ನಾನು ಹೇಳುವುದೇನೆಂದರೆ ಹೋದ್ಸಲ ಅವರ ಅಧ್ಯಕ್ಷರಾಗಿದ್ದರು. ಆದರೆ ಒಂದು ನಾನು ತಿಳ್ಕೊಂಡಿದ್ದೀನಂದ್ರೆ ಅವರು ಈ ವಿದ್ಯಾಸಂಸ್ಥೆಗೆ ಸಲುವಾಗಿ ಬಹಳ ಒತ್ತಡ ಕೊಟ್ಟು ಅದನ್ನು ಮುಂತರೋಕ್ಕೆ ಅನುಕೂಲ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಸಮಾಜ ಬಾಂಧವರಿಗೆ ನಾನು ವಿನಂತಿಸಿದಂದರೆ ಬರುವ ಮುಂಬರುವ ಈ 5ನೇ ತಾರೀಕು ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಮತಗಳನ್ನು ಅವರ ಗುಂಪಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತವನ್ನು ಆರಿಸಿ ತರಬೇಕಾಗಿ ನಮ್ಮ ತಮ್ಮಲ್ಲಿ ಕಳಕಳಿ ಇರ್ತದೆ. MN ಮೂರೇ ಸಾಹೇಬರು ಸೂರ್ಯನ ಗುರುತಿಗೆ ಈ ಸತಿ ಎಲೆಕ್ಷನ್ ನಿಂತಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಹೋದ್ಸತಿನೂ ಅವರೇ ಇದ್ರು. ಇವರು ತುಂಬಾ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ನಮ್ಮ ಸಮಾಜ ಮರಾಠ ಸಮಾಜ ಮುಂದೆ ಬರ್ಬೇಕು. ಇನ್ನು ಇವರ ಬೇಡಿಕೆ ತುಂಬಾ ಬೇಕಾಗಿದೆ ಮರಾಠ ಸಮಾಜಕ್ಕೆ. ಇಂಥ ಲೀಡರ್ ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಅದಕ್ಕೋಸ್ಕರ ಈ ಸತಿನೂ ನಾವು ಉದಯ ಸೂರ್ಯನ ಗುರುತಿಗೆ ಮತವನ್ನು ಹಾಕಿ ಆರಿಸಿ ತರಬೇಕಂತ ತಮ್ಮಲ್ಲೆಲ್ಲ ಮರಾಠ ಬಾಂಧವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಕೃಷ್ಣ ಬ್ಯೂಟೆ, ಹೊಸಲಾಪುರ ಚಾವಣಿ. ಸೂರ್ಯನ ಗುರುತಿಗೆ ಚಿಹ್ನೆಯನ್ನು ತಗೊಂಡು ಅವರು ಎಲೆಕ್ಷನ್ ನಿಂತಾರ. ದಯಮಾಡಿ ಎಲ್ಲರೂ ಅವರಿಗೆ ಓಟ್ ಹಾಕಿ ಆರಿಸಿ ತರಬೇಕಂತ ಕಳಕಳಿಯಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹೆಸರು ಹೇಮಾ ಹಂಚಿನಮನಿ ಅಂತ. ಮರಾಠ ಸಮಾಜದವರು ಎಲ್ಲರೂ ಸೂರ್ಯನ ಗುರುತಿಗೆ ಮತ ಹಾಕಿ.